ಇಂಡಿಯನ್ ರೋಡ್ ಸೇಫ್ಟಿ ಟ್ರಸ್ಟ್ ಹಾಗೂ ಭಾರತ್ ಎನ್ವೈರನ್ಮೆಂಟ್ ಸೇಫ್ಟಿ ಟ್ರಸ್ಟ್ ವತಿಯಿಂದ ರಸ್ತೆ ಸುರಕ್ಷತೆಗಾಗಿ ಅಪಘಾತ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ಮಿಷನ್ 2030 ಅಡಿಯಲ್ಲಿ ಸರ್, ರಾಷ್ಟ್ರದಲ್ಲಿ ಬಹಳಷ್ಟು ಅಪಘಾತಗಳಾಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಅಪಘಾತಗಳಾಗೋ ಕಾರಣ ನಾವೇ ಸರಿಯಾಗಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದೆ ರಸ್ತೆಯಲ್ಲಿ ನಾವಾಗಿ ಸರಿಯಾದ ರೀತಿಯಲ್ಲಿ ಹೋದರೆ ಏನೂ ಆಗೋದಿಲ್ಲ. ಈಗ ಯುವಕರಂತೂ ಒಬ್ಬ ಮನೇಲಿ ಒಂದು ವೆಹಿಕಲ್ ತೊಗೊಂಡ್ರೆ 10 ಜನ ಓಡಿಸ್ತಾರೆ. ಅದರಲ್ಲಿ 5 ಜನಕ್ಕೆ ಲೈಸೆನ್ಸ್ ಇರೋಲ್ಲ. ಗಾಡಿ ಓಡಿಸುವಾಗ ಅವ್ರ ಮೈಂಡ್ ಪೂರ್ತಿ ರೋಡ್ ಮೇಲೆ ಇರಬೇಕಂತಾಗಿ ಬೇರೆ ಕಡೆ ಗಮನ ಇರಬಾರ್ದು. ಕೆಲವರು ಮೊಬೈಲ್ನ ಹಿಂಗೆ ಇಟ್ಕೊಂಡು ಸಂಜೆ ಹೋಗ್ತಾರೆ, ಒಬ್ಬರೇ ಹೋಗ್ತಾ ಇರ್ತಾರೆ, ಅವಾಗೂ ಅವರು ಮೊಬೈಲಲ್ಲಿ ಮಾತಾಡಬೇಕು. ಇವೆಲ್ಲ ಈ ನಮ್ಮ ಅಪಘಾತಕ್ಕೆ ಕಾರಣ ಆಗ್ತವೆ. ಇನ್ನೊಂದು ಹೆಲ್ಮೆಟ್ ಹಾಕಿ ಅಂತ ಯಾಕೆ ಹೇಳ್ತಾರೆ? ಅದೇ ಪೊಲೀಸರ ಇದಕ್ಕೆ ಖುಷಿಗೆ ಹಾಕ್ಬೇಕಾದನ್ನ ನಮ್ಮ ತಲೆ ಬಡಿಬಾರ್ದು, ನಮ್ಮನ್ನು ನಂಬ್ಕೊಂಡ್ರೆ ತೊಂದರೆ ಆಗಬಾರ್ದು ಅಂತ ಹೆಲ್ಮೆಟ್ ಹಾಕಬೇಕು ಅಂತ ಹೇಳ್ತಾರೆ. ಅದನ್ನು ಕಂಪಲ್ಸರಿನೇ ಮಾಡ್ಬೇಕು. ನಾನು ಕೇಳಿದೆ ಹೆಲ್ಮೆಟ್ಗಳು ನೋಡಿದರೆ ನೀವು ಬರೀ ಒಂದು ಜೋಳದ ರೊಟ್ಟಿ ತಲೆ ಮೇಲೆ ಇಟ್ಕೊಂಡಂಗಿರುತ್ತೆ ಅಷ್ಟೇ. ಅದರಿಂದ ಯಾವ ಸೇಫ್ಟಿನೂ ಇಲ್ಲ. ಏನಾದ್ರು ಬಿದ್ದರೆ ಮೆದುಳೆಲ್ಲ ಹೊಡೆದು ಚೂರು ಆಗಬೇಕು, ಆ ರೀತಿ ಇರುತ್ತೆ. ಈ ಬಗ್ಗೆ ನಾವು ಗಮನ ಹರಿಸ್ತೀವಿ. ನಮ್ಮ ತಲೆ ನಮ್ಮ ರಕ್ಷಣೆ ಅಂತೇಳಿ ಒಂದು ಒಳ್ಳೆ ಮೊಬೈಲ್ ಇದನ್ನು ಹೆಲ್ಮೆಟ್ ತಗೊಳ್ಳೋದು ಕಲಿಬೇಕು. ಇನ್ನು ಕುಡಿದು ಓಡಿಸೋದು ಭಾಳಷ್ಟು ಜನದ ಒಂದು ಹವ್ಯಾಸ ಆಗಿದೆ. ಅದಕ್ಕೆ ಪೊಲೀಸ್ನವರು ಅಲ್ಲದೆ ಪಾಪ ನಿಂತು ಚೆಕಪ್ ಮಾಡಿ ಎಲ್ಲ ಮಾಡ್ತಾರೆ. ಆ ಪೊಲೀಸರ ಮುಲಾಜಿಗೆ ಗಾಡಿ ಓಡಿಸೋದು ಅನ್ನೋ ಥರ ಆಗೋಗ್ಬಿಟ್ಟಿದೆ. ನಮ್ಮ ಜೀವ ನಮ್ಮ ಮನೆಯಲ್ಲಿ ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಅದಕ್ಕೆ ಕಾಯ್ಕೊಂಡಿರೋರು ಭಾಳ ಜನ ಇರ್ತಾರೆ ಅನ್ನೋದನ್ನು ನಾವು ಬರೀಬಾರ್ದು. ಯಾವಾಗಲೂ ರೋಡ್ ಸೇಫ್ಟಿ ಅನ್ನೋದು ನಮ್ಮ ಧ್ಯೇಯ ಆಗಿರಬೇಕು. ಯಾಕೆ ನಾವು ರೋಡಲ್ಲಿ ಸರಿಯಾಗಿ ಹೋಗಬೇಕು ಅಂತಂದರೆ ನಮ್ಮನ್ನು ನಂಬ್ಕೊಂಡವ್ರು ನಮ್ಮ ಹಿಂದೆ ಇದ್ದಾರೆ. ಜೀವನ ಭಾಳ ಅಮೂಲ್ಯವಾದ್ದು. ಒಂದು ಪ್ರಾಣ ಹೋದರೆ ಇನ್ನೊಂದು ಪ್ರಾಣ ತಗೊಳ್ಳೋಕ್ಕೆ ಅಷ್ಟು ಈಸಿ ಅಲ್ಲ. ನಮ್ಮ ದೇಶದಲ್ಲಿ ಏನಾಗಿದೆ, ಸ್ವಾತಂತ್ರ್ಯ ಬಂದು ಈಗ 75 ವರ್ಷಗಳಾಯಿತು. ಯಾರು ಸ್ವೇಚ್ಛಾಚಾರದಿಂದ ಇರ್ತಾನೆ ಅವನಿಗೆ ನಿಜವಾಗಿ ಸ್ವಾತಂತ್ರ್ಯ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸ್ವಾತಂತ್ರ್ಯ ಬೇರೆ, ಸ್ವೇಚ್ಛಾಚಾರ ಬೇರೆ. ಈ ಸ್ವೇಚ್ಛಾಚಾರದಿಂದ ನಮ್ಮ ದೇಶದಲ್ಲಿ ಈ ವಾಹನ ಅಪಘಾತಗಳಾಗಲಿ, ಅಥವಾ ಯಾರ ಮೇಲೆ ಗಾಡಿ ಬಿಡೋದಾಗಲಿ, ಅಥವಾ ಜೋರಾಗಿ ಓಡಿಸಿದ ಬ್ರೇಕ್ ಹಾಕೋದಾಗಲಿ, ಇವಾಗ ಯುವಕರಂತೂ ಆ ಕೂಗಾಟ ಅದು ಏನು ಅಷ್ಟು ಜೋರಾಗಿ ಸೌಂಡ್ ಬರ್ತಾ ಇರುತ್ತೆ, ಹಾಗೆ ಹೋಗ್ತಾ ಇರ್ತಾರೆ. ಅದು ವಯೋವೃದ್ಧರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದೇ ಯೋಚನೆ ಮಾಡೋದಿಲ್ಲ. ಒಂಚೂರು ಹೆಚ್ಚು ಕಡಿಮೆ ಆದರೆ ಈಗ ಒಂದು 60 ವರ್ಷದವ್ರ ಮೇಲೆ ಅದೇನು ಗಾಡಿ ಇದಾಯಿತು, ಕಾದು ನೋವಾಯಿತು ಅಂದರೆ ಅವ್ರು ಸತ್ತಂಗೆ ಲೆಕ್ಕ ಹಾಕ್ತಾರೆ. ಒಂದು ಸಾರಿ ಅವ್ರಿಗೇನು ಅಪಘಾತ ಆಯಿತು ಅಂದರೆ ಕಡಿಮೆ ಅಂದರೂ 2-3 ಲಕ್ಷ ರೂಪಾಯಿ ಬೇಕು. ಅವರು ಇಟ್ಟಿರ್ತಾರೋ ಬಿಟ್ಟಿರ್ತಾರೋ ಅವನ ಪ್ರಾಣ ಹರಣಕ್ಕೆ ಇವರೇ ಕಾರಣರಾಗ್ತಾರೆ. ಆದ್ದರಿಂದ ರೋಡ್ ಸೇಫ್ಟಿ ಆಫ್ ಇಂಡಿಯಾ ಭಾಳ ದೊಡ್ಡ ಕೆಲಸ ಮಾಡ್ತಾಯಿದೆ. ಆ ಟ್ರಸ್ಟು ಇವತ್ತು ಜನಕ್ಕೆ ನಿಜವಾದ ತಿಳುವಳಿಕೆ ನೀಡತಕ್ಕಂಥ ಕೆಲಸವನ್ನು ಅತ್ಯಂತ ವೈಭವದಿಂದ ತುಂಬ ರಸವತ್ತಾಗಿ ತುಂಬ ಪ್ರಾಮಾಣಿಕವಾಗಿ ಮಾಡ್ತಾಯಿದೆ. ಅದು ಆ ಸಂಸ್ಥೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ.